ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೇ, ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಡೈಲಿ ವ್ಲಾಗನ್ನು ಮಾಡೋಣ ಮಗಳ ಜೊತೆ ಅಂತ. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಬ್ರೇಕ್ಫಾಸ್ಟ್ ನಮ್ಮದು ಆಲ್ರೆಡಿ ಬೇಯ್ತಾ ಇದೆ. ಇವತ್ತು ಸ್ಯಾಟರ್ಡೇ ಅಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿರೋದು. ಇವಳು ನೋಡಿ ಎದ್ದು ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಹಾಯ್ ಮಾಡು. ಗುಡ್ ಮಾರ್ನಿಂಗ್ ಹೇಳು. ತಿಂಡಿ ಆಯ್ತಾ? ಹಾಂ, ಕೆಂಪವು ಶೀ. ಹಾಂ, ಪಪ್ಪಲ್ ಬಾಯ್. ಯಾರು ಕೊಟ್ಟದ್ದು? ಅಮ್ಮ ಕಟ್ಟಿಯ ನಿಂಗೆ? ತಿಂಡಿ ತಿಂದ್ಯಾ? ಎಷ್ಟು ಡೈಲಿ ವಿಡಿಯೋ ಮಾಡ್ತೀವಿ ಅಂತ ಹೇಳು. ಮಂಪಿ ಅವಳು ಅದು ಡೈಲಿ ವಿಡಿಯೋ ಮಂಪಿ. ನಮಗೆ ಇವತ್ತು ತಿಂಡಿಗೆ ಪುಂಡಿ, ನಮ್ಮದು ಮಂಗಳೂರು ಉಡುಪಿ ಕಡೆಯಲ್ಲಿ ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ತಾರೆ. ಅತ್ತೆಲ್ಲ ಗ್ರೈಂಡ್ ಮಾಡಿ ಇಟ್ಟಿದ್ರು. ನಾನು ಇವಾಗ ಅದನ್ನು ಬೇಯೋದಕ್ಕೆ ಇಟ್ಬಿಟ್ಟು ಬಂದೆ. ಟೈಮ್ ಬಂದು 10:20 ಆಯಿತು. ಇನ್ನು ನಮ್ಗೆ ಬ್ರೇಕ್ಫಾಸ್ಟ್ ಆಗಬೇಕು. ಇವಾಗ ನಾನು ಟೀ ಮಾಡ್ತಾಯಿದ್ದೀನಿ. ಹೇಳ್ಬೇಕಾದ್ರೆ ಲೇಟ್ ಆದರೆ ಫುಲ್ ಡೇನು ಲೇಟ್ ಆಗಿಬಿಟ್ಟಿರುತ್ತೆ. ಸೊ ಇವಾಗ ಬೇಗ ಬೇಗ ಟೀ ಕುಡಿದು ಮತ್ತೆ ಕೆಲಸನ ಸ್ಟಾರ್ಟ್ ಮಾಡಬೇಕು. ನೋಡಿ, ಇಲ್ಲಿ ಬಿಸಿ ಬಿಸಿ ಪುಂಡಿ ರೆಡಿಯಾಗಿದೆ. ಒಗ್ಗರಣೆ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ. ಎಷ್ಟು ತಿಂತೀಯ ನೀನು? ವಾ, ಇಲ್ಲಿ ಕುಕ್ಕೋ. ಶಿಲ್ಲಾಕ್ ತಿಂತೀಯಾ? ಎಶ್ ಅಮ್ಮ ಕಂಡಿಲ್ಲಿ ಕುಕ್ಕು ಕುಕ್ಕು ಮಾಡ್ತಿದ್ದಾರಾ? ಯಾರದು ಶಿಮ್ ಮಾಡೋದು? ಯಾರು? ಯಾಕೆ ನೀನು ಅಶಿನ ಮಾಡಿದ್ದು? ಬುಷ ಮಾಡ್ಬೇಕಾದ್ರೆ ಎಣ್ಣೆ ಪಾಡ ಆಯ್ತಾ? ಆಯ್ತಾ, ಓಕೆ. ಅದು ನಿಮ್ಗೆ ಹ್ಯಾಪಿ ಬರ್ಡೇ ಟು ಇಲ್ಲ? ಎಲ್ರಿಗೂ ಕೇಕ್ ಕೊಟ್ಟಿದ್ದ ಹ್ಯಾಪಿ ಬರ್ಡೇದು? ಅವಳದಿಲ್ಲಿ ತಿಂಡಿ ತಿಂದಾದ್ಮೇಲೆ ನಾವು ತಿಂಡಿ ತಿನ್ನೋದಕ್ಕೆ ಬಂದ್ವಿ. ನಾವು ಇವಾಗ ತಿಂಡಿ ತಿಂತಾ ಇದ್ದೇವೆ. ಇಲ್ಲಿ ಅತ್ತೆ ಸಹ ತಿಂತಿದ್ದಾರೆ. ಹೇಗೆ ಆಗಿದೆ? ಸೂಪರ್ ಆಗಿದೆ. ಇವಳದಾಯ್ತು, ಇವಳಿಲ್ಲಿ ಆಟ ಆಡ್ತಿದ್ದಾಳೆ. ಎಂತ ಮಾಡಿದ? ಅವಳು ದೋಷ ಮಾಡುದು. ಇವಾಗ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇನ್ನೊಂದು ಸ್ವಲ್ಪ ಬಟ್ಟೆ ಒಗ್ಯೋದು ಕೆಲಸ ಇದೆ. ನಾನು ನೆನ್ನೆನೂ ಬಟ್ಟೆ ಒಗ್ದಿಲ್ಲ. ನೆನ್ನೆ ಆಫೀಸಿಗೆ ಹೋಗ್ತಾ ಲೇಟ್ ಆಯಿತಾ. ನಾನು ಆಫೀಸ್ ಬ್ಯಾಗ್ ನೋಡಿದ ಅವಾಗೆಲ್ಲ ಚಿನ್ನ ಮಂಪ. ಎಂತ ಮಂಪ? ಚಿನ್ನು ಜೇಗ್ ಮಂಪ. ಯಾರ ಬ್ಯಾಗ್ ಅದು? ಎಲ್ಲಿದೆ ಬ್ಯಾಗ್? ಅಮ್ಮ ಚಿನ್ನು ಬ್ಯಾಗ್. ಯೂಟ್ಯೂಬಲ್ಲಿ ಲೈವ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿದ್ದೀನಿ. ನೋಡಬೇಕು, ಟೈಮ್ ಸಿಕ್ಕಿದ್ರೆ ಲೈವ್ ಹೋಗಬೇಕು. ಈ ಬಟ್ಟೆ ಎಲ್ಲ ಒಗ್ದಾಯಿತು. ಟೆರೇಸಲ್ಲಿ ಒಣಗಾಕೋದಿಕ್ಕೆ ಬಂದೆ. ಅಲ್ಲೇನಾದರೂ ವಿಡಿಯೋ ಮಾಡೋಣ ಅಂತಂದರೆ ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಗಂಟೆ ಬೇರೆ ಒಂದಾಯಿತು. ಇವಾಗ ಊಟಕ್ಕೆ ಏನಾದರೂ ಸಾಂಬಾರು ಮಾಡಬೇಕು. ಬದನೆಕಾಯಿ ಇತ್ತು, ಸೊ ಹಾಗಾಗಿ ಬದನೆಕಾಯಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಇವತ್ತು. ಬದನೆಕಾಯಿ ಎಣ್ಗಾಯಿ ಅಂತ. ನಮ್ಮ ಊರ ಕಡೆನಲ್ಲೆಲ್ಲ ಅಷ್ಟಾಗೇನು ಮಾಡಲ್ಲ, ಆದರೆ ಇಲ್ಲಿ ಮಾಡ್ತಾರೆ. ದೋಸೆ, ಚಪಾತಿ, ರೈಸ್ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ಇದು. ಇದ್ರಲ್ಲಿ ನಾನು ವಿಡಿಯೋನ ಸಪ್ರೇಟಾಗಿ ಹಾಕ್ತೀನಿ. ಯಾಕಂದರೆ ಇದೇ ವಿಡಿಯೋದಲ್ಲಿ ಹಾಕಿದ್ರೆ ಸ್ವಲ್ಪ ವಿಡಿಯೋ ಲಾಂಗ್ ಆಗುತ್ತೆ. ಅದಕ್ಕೆ ಬದನೆಕಾಯಿ ಎಣ್ಗಾಯಿ ರೆಸಿಪಿನ ಸಪ್ರೇಟಾಗಿ ಹಾಕ್ತೀನಿ. ಅದನ್ನು ತುಂಬ ರೀತಿಯಲ್ಲಿ ಮಾಡ್ತಾರೆ. ನಾನಿವತ್ತು ಯಾವ ರೀತಿ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಟೈಮ್ ಬಂದು ಇವಾಗ 1 ಗಂಟೆ ಆಗಿದೆ. ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ದಾಳೆ. ಅತ್ತೆ ಸ್ನಾನ ಮಾಡಿಸ್ತಿದ್ದಾರೆ. ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದಾರೆ. ಇನ್ನು 2:30 ಅಷ್ಟೊತ್ತಿಗೆ ಅವರು ಬರ್ತಾರೆ. ಅಷ್ಟರೊಳಗೆ ನಾವು ಊಟ ಮುಗಿಸ್ಕೊಳ್ತೀವಿ. ನೋಡಿ, ಇಲ್ಲೊಂದು ಸ್ವಲ್ಪ ಅವರೆಕಾಯಿ ಇದೆ. ಅಂದರೆ ಇದು ಹಸಿ ಅವರೆಕಾಯಿ ಬಿಡಿಸ್ಕೊಂಡಿಟ್ಟಿರೋದು. ನಾವು ಊರಲ್ಲಿ ಇರ್ಬೇಕಾದ್ರೆಲ್ಲ ಅದನ್ನ ಮಾಡ್ತಾನೆ ಇರ್ಲಿಲ್ಲ. ಇವಾಗಂತಂದ್ರೆ ಇಲ್ಲಿ ಸೀಸನ್, ಈ ಹಸಿ ಕಾಳೆಲ್ಲ ಬರುತ್ತಲ್ವಾ, ಈ ಅವರೆಕಾಯಿ, ಬಟಾಣಿ, ತೊಗರಿಕಾಯಿ ಎಲ್ಲ ಇವಾಗ ಬರ್ತಾ ಇದೆ. ಎಲ್ಲರೂ ತಗೊಂಡು ಹೋಗ್ತಾರೆ. ಹಾಗಾಗಿ ನಾವು ತಗೊಂಡ್ಬಂದಿದ್ದೀವಿ ಏನಾದರೂ ಮಾಡಬೇಕು ಅದರಲ್ಲಿ ಅಂತ. ನಾನು ನೆಕ್ಸ್ಟ್ ಏನಾದರೂ ರೆಸಿಪಿ ಮಾಡಿದವಾಗ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಮಾತಾಡ್ಕೊಂಡು ವಿಡಿಯೋ ಮಾಡ್ಬೇಕಂತಂದ್ರೆ ನೋಡಿ, ಇವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಸೌಂಡ್ ಕೇಳಿಸ್ತಿದೆ. ಏನೋ ಅನೌನ್ಸ್ಮೆಂಟ್, ಸೇಲ್, ಅದರದೆಲ್ಲ ಸೌಂಡ್ ಕೇಳಿಸ್ತಿರುತ್ತೆ. ನೋಡಿ, ಟೇಸ್ಟಿಯಾಗಿರೋ ಬದನೆಕಾಯಿ ಎಣ್ಗಾಯಿ ರೆಡಿ ಆಗಿದೆ. ಈ ರೆಸಿಪಿ ಮಾಡೋದು ತುಂಬಾ ಈಸಿ ಹಾಗೆ ಟೇಸ್ಟಿಯಾಗಿರುತ್ತೆ. ನಾನು ಈ ರೆಸಿಪಿ ಹಾಕಿದ ಮೇಲೆ ನೀವು ಮಿಸ್ ಮಾಡದೆ ಇನ್ನೊಂದ್ಸಲ ಟ್ರೈ ಮಾಡಿ.
ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ನಾವು ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಏನೋ ಪರ್ಚೇಸ್ ಮಾಡಬೇಕು. ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ, ನಮ್ಮ ಜೊತೆ ಬನ್ನಿ. ಇವಾಗ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಹೊರಟಿರೋದು. 4:15 ಆಗ್ತಾ ಬಂತು ಟೈಮ್. ನೀವು ಬನ್ನಿ ನಮ್ಮ ಜೊತೆ ಬನ್ನಿ. ಜೊತೆ ನೋಡಿ ಮಾಸ್ಕ್ ಎಲ್ಲ ಹಾಕಿದ್ದಾಳೆ. ಸಂಜೆಗೆ ಲೈವ್ ಬರ್ತೀನಿ ಅಂತ ಹೇಳಿದ್ದೆ, ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ವಲ್ಪ ಹೊರಗಡೆ ಬಂದ್ವಿ. ಆನ್ಲೈನಲ್ಲಿ ನೋಡಿದ್ವಿ, ಹಾಗೆ ಆನ್ಲೈನಲ್ಲಿ ತಗೊಳ್ಳೋದು ಯಾಕೋ ಸಮಾಧಾನ ಅಂತ ಅನಿಸಿಲ್ಲ. ಹಾಗೆ ಒಂದು 2 ಅಂಗಡಿನಲ್ಲಿ ವಿಚಾರಿಸ್ಕೊಂಡು ಮತ್ತೆ ನಾವು ಈ ಪ್ರಾಡಕ್ಟ್ನ ತಗೊಂಡ್ವಿ. ನಾವು ಈ ಮಾಲಲ್ಲಿ ತಗೊಳ್ಳೋಣ ಅಂತ ಹೋದ್ವಿ, ಆದರೆ ಅಲ್ಲಿ ಯಾಕೋ ನಮ್ಗೆ ಸರಿ ಅನಿಸಿಲ್ಲ. ನೆಕ್ಸ್ಟ್ ನಾವು ಹೋಗಿರೋದು ಕ್ರೋಮಾಕ್ಕೆ. ಇಲ್ಲಿ ನಾವು ಫೈನಲಿ ಈ ಪ್ರಾಡಕ್ಟ್ನ ತಗೊಂಡ್ವಿ. ಅಂದರೆ ನನ್ನ ಹಸ್ಬೆಂಡ್ ತಗೊಂಡಿರೋದು ಐಫೋನ್ ತಗೊಂಡ್ರು. ಅವರು ನನಗೆ ಯಾವತ್ತಿಂದಲೂ ತಗೋ ಅಂತ ಇದ್ರು. ನಾನು ತಗೊಂಡಿದ್ದು ರೆನೋ 14 Pro. ಹಾಗಾಗಿ ಅವರು ಈ ಸಲ ಐಫೋನ್ ತಗೊಂಡ್ರು. ನಾನಿಲ್ಲಿ ಫೋನ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನನ್ನ ಮಗಳಂತಲ್ಲಿ ನಿಲ್ತಾನೆ ಇರಲಿಲ್ಲ, ಅಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇದ್ಲು. ಆ TV ರಿಮೋಟ್ನೆಲ್ಲ ಎತ್ಕೊಂಡು ಆಟ ಆಡ್ತಾ ಇದ್ಲು. ಅವಳನ್ನು ಹಿಡ್ಕೊಂಡು ಬರೋದೇ ಒಂದು ದೊಡ್ಡ ಕಷ್ಟ ಆಗಿತ್ತು. ಇಲ್ಲಿ 3 ಕಲರ್ ಆಪ್ಷನ್ ಇತ್ತು, ವೈಟ್, ಬ್ಲ್ಯಾಕ್ ಹಾಗೂ ಟೇಲ್ ಕಲರ್. ನಾವು ತಗೊಂಡಿರೋದು ಇಲ್ಲಿ ವೈಟ್ ಕಲರ್ ಫೋನ್. ಆಮೇಲೆ ಇವರು ಅಭಿಷೇಕ್ ಅಂತ ನೀಟಾಗಿ ಫೋನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಏನಾದರೂ ಡೌಟ್ಸ್ ಇದ್ರೂ ಕಾಲ್ ಮಾಡಿ ಅಂತ ಹಸ್ಬೆಂಡ್ ಹತ್ರ ಹೇಳ್ತಾಯಿದ್ರು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿದರು. ಹಾಗೆ ನಾವಲ್ಲಿ ಮೊಬೈಲ್ ತಗೊಂಡು ಅದಕ್ಕೆ ಕವರ್, ಲೆನ್ಸ್ ಪ್ರೊಟೆಕ್ಷನ್ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದ್ವಿ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ನಾವಿವಾಗ ಮೊಬೈಲ್ ಎಲ್ಲ ತಗೊಂಡು ಮನೆಗೆ ಬಂದ್ವಿ. 10 ಗಂಟೆ ಆಗಿತ್ತು ಬರ್ತಾ. ನಾವು ಇವಾಗ 10:15 ಆಗಿದೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗೆ ಪ್ರೆಸ್ತಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಕನಿ ಅದು ಥ್ಯಾಂಕ್ ಯು ಕನಿ. Thank you. ಬಾಯ್. Bye. ವಿಡಿಯೋನ ಲೈಕ್ ಮಾಡಿ. Bye. ಬಾಯ್. Bye.